Hi my dear students, I am your Dhananjay sir. All of you welcome to our LKS Navodaya and Sainik YouTube channel ಗೆ ನಿಮ್ಗೆಲ್ರಿಗೂ ಸ್ವಾಗತ ಕೊಡ್ತಿದ್ದೀನಿ. ಈಗ ನಿಮಗೋಸ್ಕರ ತಂದಿರುವಂತ ಒಂದು ಇಂಪಾರ್ಟೆಂಟ್ ಆದ ಇನ್ಫಾರ್ಮೇಶನ್ ಏನ್ ಹೇಳ್ರಿ ನೋಡೋಣ. ಏನ್ ಗೊತ್ತಾ, ಯಾರೆಲ್ಲ ಈ ವರ್ಷ 5ನೇ ತರಗತಿ ಎಕ್ಸಾಮ್ ಬರ್ದಿರಲ್ವಾ, ಯಾವ ಎಕ್ಸಾಮ್ ಸರ್, ಸ್ಕೂಲ್ ಎಕ್ಸಾಮ್ ಅಲ್ಲ, ಯಾರೆಲ್ಲ ನೀವು ಮುರಾರ್ಜಿ ಶಾಲೆಗಳಿಗೆ, ಕಿತ್ತೂರು ರಾಣಿ ಚೆನ್ನಮ್ಮ ಶಾಲೆಗೆ, ಇನ್ನು ಯಾವ್ದು ಮುರಾರ್ಜಿ ದೇಸಾಯಿ ಶಾಲೆಗಳಿಗೆ ನೀವು ಯಾರೆಲ್ಲ ಅಪ್ಲಿಕೇಶನ್ ಹಾಕಿದಿರಲ್ವಾ, ಅವರು ಎಕ್ಸಾಮ್ ಬರ್ದಿದ್ರಿ ಈ ವರ್ಷ 2025ರಲ್ಲಿ ಫೆಬ್ರವರಿಯಲ್ಲಿ ಅಲ್ವಾ. ಆ ಎಕ್ಸಾಮ್ ಬರ್ದಿರೋದಕ್ಕೆ ನಿಮ್ದು ಎಷ್ಟೆಷ್ಟು ಮಾರ್ಕ್ಸ್ ಅಂತ ಲಿಸ್ಟ್ ಬಿಟ್ಟಿದ್ರು. ಈಗ ಏನ್ ಬಿಟ್ಟಿದ್ರು ಗೊತ್ತಾ, ಈಗ ಪ್ರಚಲಿತವಾಗಿ ಬಂದಿರುವಂತ ಇನ್ಫಾರ್ಮೇಶನ್, ಕರೆಂಟ್ ನ್ಯೂಸ್. ಏನ್ ಸರ್ ಅದು ಅಂದ್ರೆ, ನಿಮಗೆ ಯಾವ್ಯಾವ ಶಾಲೆಯಲ್ಲಿ ಸೀಟ್ ಸಿಕ್ಕಿದೆ ಅಥವಾ ಸಿಕ್ಕಿಲ್ವಾ ಚೆಕ್ ಮಾಡ್ಕೊಳಕ ನಿಮ್ಗ ಬಂದಿದೆ ಮಾಹಿತಿ. ಹಾಗಾದ್ರೆ ಫಸ್ಟ್ ಲಿಸ್ಟ್ ಬಿಟ್ಟಿದ್ದಾರೆ, ಅದನ್ನ ಹೇಗ್ ಸರ್ ಚೆಕ್ ಮಾಡ್ಕೊಳೋದು, ಹೇಗೆ ಅಂತ ಗೊತ್ತಿಲ್ಲ ಅಂದ್ರೆ ನೋಡಿ, ನಿಮ್ಮ ಮೊಬೈಲ್ ಅಲ್ಲೇ ಕೂಡ ನೀವು ಚೆಕ್ ಮಾಡ್ಕೋಬಹುದು, ಜೊತೆಗೆ ಕಂಪ್ಯೂಟರ್ ಅಲ್ಲೂ ಚೆಕ್ ಮಾಡಬಹುದು, ಲ್ಯಾಪ್ಟಾಪ್ ಅಲ್ಲೂ ಚೆಕ್ ಮಾಡ್ಕೋಬಹುದು. ಹೇಗ್ ಚೆಕ್ ಮಾಡ್ಕೋಬಹುದು ಅನ್ನೋದನ್ನ ನಾನು ನಿಮಗೆ ಹೇಳ್ತೀನಿ. ನಿಮಗೆ ಗೊತ್ತಾಗಿಲ್ಲ ಅಂದ್ರೆ ಯಾರ್ಯಾರು ಊರಲ್ಲಿ ಇರ್ತಾರಲ್ಲ ಸೀನಿಯರ್ಸ್, ಅವ್ರಿಗೆ ಹೇಳ್ರಿ. ಅವ್ರಿಗೂ ಗೊತ್ತಾಗಿಲ್ಲ ಅಂದ್ರೆ ನಿಮ್ಮ ಹಾಲ್ ಟಿಕೆಟ್ ಬರ್ದಿರೋ ಹಾಲ್ ಟಿಕೆಟ್ ನ ತಗೊಂಡೋಗಿ ನೀವು ಎಲ್ಲಿ ಕಂಪ್ಯೂಟರ್ ಸೆಂಟರ್ಗೆ ನೀವು ಕೊಟ್ರೆ ಅದನ್ನ ಚೆಕ್ ಮಾಡಿ ನಿಮ್ಮ ರಿಸಲ್ಟ್ ಏನಾಗಿದೆ, ಯಾವ ಶಾಲೆಗೆ ಸಿಕ್ಕಿದೆ ಅನ್ನೋದನ್ನ ಅವರು ನಿಮಗೆ ಸವಿವರವಾಗಿ ಹೇಳುತ್ತಾರೆ. ಹಾಗಾದ್ರೆ ನಾವೀಗೇನ್ ಮಾಡೋಣ, ಫಸ್ಟ್ ಹೇಗೆ ಅದನ್ನ ನಾವು ಓಪನ್ ಮಾಡೋದು ಹೇಗೆ ಸರ್ ಮೊಬೈಲ್ ಅಲ್ಲೇ ಹೇಗೆ ನೋಡೋದು ಅನ್ನೋದನ್ನ ಫಸ್ಟ್ ನೀವು ಎಲ್ಲೋಗ್ರಿ, ಮೊಬೈಲ್ ಅಲ್ಲಿ ಗೂಗಲ್ ಓಪನ್ ಮಾಡಿ. ಓಪನ್ ಮಾಡಿದ್ರ ಇದಕ್ಕಿಂತ ಮುಂಚೆ ಒಂದು ಇನ್ಫಾರ್ಮೇಶನ್ ಏನ್ ಹೇಳಿ, ಯಾರೆಲ್ಲ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಪಟ್ ಅಂತ ಅಲ್ಲಿ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಕೆಂಪ್ ಬಟನ್, ಅದ್ರ ಮೇಲೆ ಕ್ಲಿಕ್ ಮಾಡ್ರಿ. ಪಕ್ಕದಲ್ಲಿ ಬೆಲ್ ಬಟನ್ ಇರುತ್ತೆ, ಅದನ್ನೇನ್ ಮಾಡ್ರಿ, ಅದನ್ನ ಕ್ಲಿಕ್ ಮಾಡಿ. ಪಕ್ಕದಲ್ಲಿ ಆಲ್ ಅಂತ ಇರುತ್ತೆ, ಎಲ್ಲಾ ಅಂತ ಇರುತ್ತೆ ಕನ್ನಡದಲ್ಲಿ ಇದ್ರೆ. ಅದ್ರ ಮೇಲೆ ಯಾಕೆ ಮುಟ್ಬೇಕು ಅಂದ್ರೆ, ನಾನು ಮಾಡೋ ಪ್ರತಿಯೊಂದು ಕ್ಲಾಸಸ್ಗಳು ಈಗ ನೋಡ್ರಿ, ಇನ್ ಮುಂದೆ ಏನೆಲ್ಲ ಅಪ್ಲಿಕೇಶನ್ಗಳು ಬಿಡ್ತವೆ, ಯಾವಾಗ ಎಕ್ಸಾಮ್ ಇರುತ್ತೆ, ಯಾವಾಗ ಎಕ್ಸಾಮ್ಗಳನ್ನ ಹೇಗೆ ಅಟೆಂಡ್ ಮಾಡಬೇಕು, ಪ್ರತಿಯೊಂದು ಮಾಹಿತಿನೂ ಕೂಡ ನಾನು ನಿಮಗೆ ಶೇರ್ ಮಾಡ್ತಾ ಇರ್ತೀನಿ. ಕ್ಲಾಸ್ ಮಾಡೋ ಪ್ರತಿಯೊಂದು ವಿಡಿಯೋನು ಬರ್ತಾ ಇರುತ್ತೆ. ಹಾಗಾಗಿ ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀರಿ ಅವರಿಗೆಲ್ಲ ಡೈರೆಕ್ಟ್ ಆಗಿ ಕ್ಲಾಸ್ ಓಪನ್ ಆಗುತ್ತೆ. ಹಾಗಾದ್ರೆ ಈಗ ಏನ್ ಮಾಡ್ಬೇಕು ಸರ್, ಗೂಗಲ್ ಕ್ರೋಮ್ ಓಪನ್ ಮಾಡ್ಕೊಂಡ್ವಿ. ಓಪನ್ ಮಾಡ್ಕೊಂಡ್ಮೇಲೆ ಈಗ ಏನ್ ಮಾಡೋಣ, KEA ಅಂತ ಹೊಡಿರಿ. ಅದ್ಮೇಲೆ ಸರ್ಚ್ ಕೊಡ್ರಿ, KEA ಅಂತ ಬರ್ದು ಸರ್ಚ್. KEA ಈ ತರ ಓಪನ್ ಆಗುತ್ತೆ ನಿಮಗೆ ಮೊಬೈಲ್ ಅಲ್ಲೂ ಹೀಗೆ ಓಪನ್ ಆಗುತ್ತೆ. KEA ಅಂತ ಹೋಮ್ ಅಂತ ಇರುತ್ತೆ ನೋಡಿ, ಅದ್ರ ಮೇಲೆ ಮುಟ್ರಿ. KEA ಹೋಮ್ ಓಪನ್ ಮಾಡಿದ್ಮೇಲೆ ನಿಮಗೆ ಈ ತರ ಬರುತ್ತೆ. ಎಲ್ಲಿ, ಸಿಸ್ಟಮ್ ಅಲ್ಲಿ, ಮೊಬೈಲ್, ಲ್ಯಾಪ್ಟಾಪ್, ಕಂಪ್ಯೂಟರ್ ಈ ತರ ಬರುತ್ತೆ. ಮೊಬೈಲ್ ಅಲ್ಲಿ ಯಾವ ತರ ಬರುತ್ತೆ ಗೊತ್ತಾ, ಬರುತ್ತೆ. ಆದ್ರೆ ಈ ಮೇಲ್ಗಡೆ ಕಾಣ್ತಿದ ನೋಡಿ ಮುಖಪುಟ, ಪ್ರವೇಶ, ಇವು ಕಾಣಲ್ಲ. ನಿಮ್ಮ ಬಲಗೈ ಸೈಡ್ ಅಲ್ಲಿ ಬಲಗಡೆ ಒಂದು 3 ಲೈನ್ ಕೇಳ್ತಾವ್, ಒಂದ್ರ ಕೆಳಗೆ ಒಂದು 3 ಲೈನ್ ಸೇಮ್ ಇರ್ತಾವ್. ಆ 3 ಲೈನ್ ಮೇಲೆ ಟಚ್ ಮಾಡ್ರಿ. ಆ ಟಚ್ ಮಾಡಿದ್ಮೇಲೆ ನೀವೇನ್ ಮಾಡ್ಬೇಕು, ಆ 3 ಲೈನ್ ಇರುತ್ತಲ್ಲ, ಟಚ್ ಮಾಡಿದ್ಮೇಲೆ ನಿಮಗೆ ಈ ತರ ಓಪನ್ ಆಗುತ್ತೆ. ಮುಖಪುಟ, ಪ್ರವೇಶ, ಹಿಂದಿನ ವರ್ಷದ ಪ್ರವೇಶಗಳು, ನೇಮಕಾತಿ, ಮಾಹಿತಿಯ ಹಕ್ಕು ನಿಯಮ, ಈ ತರ ಇದ್ದಾಗ ನೀವೇನ್ ಮಾಡ್ಬೇಕು, ಪ್ರವೇಶ ಇದೆಯಲ್ವಾ, ಅಲ್ಲಿ ನೀವೇನ್ ಮಾಡ್ಬೇಕು, ನೀವೇನ್ ಮಾಡ್ಬೇಕಾಗತ್ತೆ, ಅಲ್ಲಿ ಎಲ್ಲಿ ಹೇಳಿ, ಈಗ ಇಲ್ಲಿ ಮುಖಪುಟ, ಪ್ರವೇಶ ಇಲ್ಲಿದೆಯಲ್ವಾ, ಈ ಪ್ರವೇಶದ ಮೇಲೆ ಕ್ಲಿಕ್ ಮಾಡಿ. ಮುಖಪುಟ ಬೇಡ ನಮಗೆ, ಪ್ರವೇಶದ ಮೇಲೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಏನಿದೆ ಇಲ್ಲಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಗೊತ್ತಾಗ್ತಿದೆಯಲ್ವಾ? ಓಕೆ. ಈಗ ಈ ಪ್ರವೇಶ ನೋಡಿ, ಫಸ್ಟ್ ಏನ್ ಮಾಡ್ಬೇಕು ನಾವು, ವಾಪಸ್ ಬನ್ನಿ. ಅಲ್ಲಿ 3 ಲೈನ್ಸ್ ಇರ್ತವೆ ಮೊಬೈಲ್ ಅಲ್ಲಿ ನೋಡಿದ್ರೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ತರ ಓಪನ್ ಆಗುತ್ತೆ. ಅದ್ರ ಮೇಲೆ ಪ್ರವೇಶದ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಕರ್ನಾಟಕ ಶಿಕ್ಷಣ ಸಂಸ್ಥೆಗಳ ಸಂಘ ಫಸ್ಟ್ ಗೆ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ರಿ. ಇಲ್ಲಿ ನಿಮಗೆ ಇದು ಕಾಣುತ್ತೆ. ಫಸ್ಟ್ ಏನಿದೆ, ನೀವೇನ್ ಮಾಡ್ರಪ್ಪ ಅಂದ್ರೆ, ಫಸ್ಟ್ ಇದೆಯಲ್ಲ ಅದನ್ನ ಬಿಡ್ರಿ. ಇದಕ್ಕಿಂತ ಮುಂಚೆ ಇಲ್ಲಿ ಕೆಳಗಡೆ ಇನ್ನೊಂದು ಏನೋ ಕೊಟ್ಟಿದ್ದಾರೆ, ನೋಟಿಫಿಕೇಶನ್ ಬಂದಿದೆ, ಇದನ್ನ ನೋಡ್ರಿ, 2ನೇದು. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಏನು ಓಪನ್ ಆಗ್ತಿದೆ ಹೇಳ್ರಿ, ಎಸ್, ಇದು ಓಪನ್ ಆಗುತ್ತೆ. ಇದ್ರಲ್ಲಿ ವಿಶೇಷವಾಗಿ ನೋಡ್ರಿ, ಬಹಳ ಇಂಪಾರ್ಟೆಂಟ್ ಏನಂದ್ರೆ, ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದಡಿ ಕಾರ್ಯನಿರ್ವಹಿಸುತ್ತಿರುವ ನೋಟಿಫಿಕೇಶನ್ ಇದು. ಮುರಾರ್ಜಿ ದೇಸಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ಅಟಲ್ ಬಿಹಾರಿ ವಾಜಪೇಯಿ, ಶ್ರೀಮತಿ ಇಂದಿರಾ ಗಾಂಧಿ, ಡಾಕ್ಟರ್ BR ಅಂಬೇಡ್ಕರ್, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ಸಂಗೊಳ್ಳಿ ರಾಯಣ್ಣ, ಕವಿ ರನ್ನ, ಗಾಂಧಿ ತತ್ವ, ಶ್ರೀ ನಾರಾಯಣ ಗುರು ಮುಂತಾದ ವಸತಿ ಶಾಲೆಗಳಿಗೆ 6ನೇ ತರಗತಿ ಪ್ರವೇಶಕ್ಕೆ ಅರ್ಹ ಅಭ್ಯರ್ಥಿಗಳ ಮೆರಿಟ್ ಮತ್ತು ಅಭ್ಯರ್ಥಿಗಳು ದಾಖಲಿಸಿರುವ ಇಚ್ಛೆ ಅಥವಾ ಆಯ್ಕೆಗಳ ಆಧಾರದ ಮೇಲೆ ಮೊದಲನೇ ಸುತ್ತಿನ ಸೀಟು ಹಂಚಿಕೆಯ ಫಲಿತಾಂಶವನ್ನು ದಿನಾಂಕ 21/4/2025 ಪ್ರಾಧಿಕಾರದ ವೆಬ್ಸೈಟ್ ನಲ್ಲಿ ಪ್ರಕಟಿಸಲಾಗಿದೆ. ನೋಡಿ, ನೀವೆಲ್ಲ ಸರ್ ನಾನು ಮುರಾರ್ಜಿ ಎಕ್ಸಾಮ್ ಬರ್ದಿದ್ದೆ, ಕಿತ್ತೂರು ರಾಣಿ ಚೆನ್ನಮ್ಮ ಎಕ್ಸಾಮ್ ಬರ್ದಿದ್ವಿ ಈ ತರ ಹೇಳ್ತೀವಲ್ವಾ. ಎಲ್ಲಾ ಎಕ್ಸಾಮಿಗೂ ಒಂದೇ ಒಂದು ಎಕ್ಸಾಮ್ ಬರ್ದಿದ್ವಿ ಅಲ್ಲ, ಆ ಎಕ್ಸಾಮಿನ ರಿಸಲ್ಟ್ ನ 21ನೇ ತಾರೀಕು ಏನ್ ಬಿಟ್ಟಿದೆ, ಮೊದಲನೇ ಸುತ್ತಿನ ಸೀಟು ಹಂಚಿಕೆ. ಗೊತ್ತಾಗ್ತಿದೆ? 2ನೇ ಲಿಸ್ಟ್ ಬರುತ್ತೆ, ವೈಟ್ ಅಂಡ್ ಸಿ. ಯಾರಿಗೆಲ್ಲ ಸಿಕ್ಕಿಲ್ಲ ಅವ್ರು 2ನೇ ಲಿಸ್ಟಿಗೆ, 3ನೇ ಲಿಸ್ಟಿಗೆ ಕಾಯ್ಬೋದು. ಹಾಗಾದ್ರೆ ಇದು ಮೊದಲನೇ ಲಿಸ್ಟ್ ಯಾವಾಗ ಬಿಟ್ಟಿದ್ದಾರೆ, 21ನೇ ತಾರೀಕು ಬಿಟ್ಟಿದ್ದಾರೆ. ಕೆಳಗಡೆ ನೋಡಿ, ಸೀಟು ಹಂಚಿಕೆಯ ಫಲಿತಾಂಶವನ್ನು ಪರಿಶೀಲಿಸಿ ಮೂಲ ದಾಖಲೆಗಳನ್ನು ಶಾಲಾ ಹಂತದಲ್ಲಿಯೇ ಪರಿಶೀಲನೆಗೆ ಒಳಪಟ್ಟು
ಸರಿ ಇದ್ದಲ್ಲಿ ಸೀಟು ಹಂಚಿಕೆಯಾದ ಅಭ್ಯರ್ಥಿಗಳಿಗೆ ದಿನಾಂಕ 29/4/2025 ಸಂಜೆ 5 ಗಂಟೆಯವರೆಗೆ ಸಂಬಂಧಿಸಿದ ಶಾಲೆಗಳಲ್ಲಿ ಪ್ರವೇಶ ಪಡೆಯಬಹುದಾಗಿದೆ. ನೋಡಿ 29ನೇ ತಾರೀಕು ಯಾವ ತಿಂಗಳು? ಏಪ್ರಿಲ್ 29ನೇ ತಾರೀಕು ಸಂಜೆ 5 ಗಂಟೆವರೆಗೂ ಟೈಮ್ ಇರುತ್ತೆ. ನಿಮಗೆ ಯಾವ ಸ್ಕೂಲಲ್ಲಿ ಸೀಟ್ ಸಿಕ್ಕಿದೆಯೋ ಆ ಸ್ಕೂಲಿಗೆ ಹೋಗಿ ಮೊದ್ಲು ಹೋಗ್ರಿ, ನಾಳೆನೆ ವಿಸಿಟ್ ಕೊಡ್ರಿ. ವಿಸಿಟ್ ಕೊಟ್ಬಿಟ್ಟು ಸರ್ ನಮ್ಮ ಮಗುದು ಸೆಲೆಕ್ಷನ್ ಆಗಿದೆ, ಅವು ಕೆಲವೊಂದನ್ನ ನೀವು ನೋಡಿಲ್ಲ ಅಂದ್ರೂ ಅವರೇ ಫೋನ್ ಮಾಡಿ ಇನ್ಫಾರ್ಮ್ ಮಾಡ್ತಿದ್ದಾರೆ. ಅಕಸ್ಮಾತ್ ನಿಮಗೆ ಫೋನ್ ಬರ್ಲಿಲ್ಲಪ್ಪ, ಆ ಟೈಮಲ್ಲಿ ನೀವು ಯಾರ್ದೋ ಜೊತೆ ಮಾತಾಡ್ತಿರ್ತೀರಾ, ಹಾಗಾಗಿ ನಿಮಗೆ ರೀಚ್ ಆಗಿಲ್ಲ ಅಂದ್ರೆ ಒಂದ್ ಕೆಲಸ ಮಾಡ್ರಿ, ನೀವೇ ಹೋಗ್ಬಿಟ್ಟು ಶಾಲೆಗೆ ಕೇಳ್ರಿ, ಸರ್ ನಮ್ಮ ಮಗುದು ನಿಮ್ ಶಾಲೆಗೆ ಆಯ್ಕೆ ಆಗಿದೆ, ಡಾಕ್ಯುಮೆಂಟ್ಸ್ ಏನೇನ್ ಬೇಕು ಕೇಳ್ಕೊಂಡು ಆ ಶಾಲೆಗೆ ಹೋಗಿ ಅಡ್ಮಿಷನ್ ಮಾಡ್ಕೋಬೇಕಾಗತ್ತೆ. ಗೊತ್ತಾಗ್ತಿದೆಯಲ್ವಾ? ಬಹಳ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಇದು. ಯಾಕೆಂದ್ರೆ ಕೆಲವ್ರು ಏನ್ ಮಾಡ್ತೀರಾ, ನನಗೆ ಈ ಶಾಲೆ ಬೇಡ, ನನಗೆ ಬೇರೆ ಶಾಲೆ ಬೇಕಿತ್ತು, ಆದ್ರೆ ನಮ್ಮ ಮಗುಗೆ ಹಂಗಾಗಿ ಈ ಶಾಲೆಗೆ ಅಡ್ಮಿಷನ್ ಮಾಡಿಸಲ್ಲ. ನೀವು ಅಡ್ಮಿಷನ್ ಮಾಡಿಸ್ಲಿಲ್ಲ ಅಂದ್ರೆ ನಿಮ್ ಸೀಟ್ ಕ್ಯಾನ್ಸಲ್ ಆಗ್ಬಿಡತ್ತೆ. ನೆನ್ಪಿಟ್ಕೊಳ್ಳಿ, ನೀವು ಶಾಲೆ ಚೇಂಜ್ ಮಾಡ್ಬೇಕು ಅಂದ್ರೆ ಈಗ ಯಾವ ಶಾಲೆ ಸಿಕ್ಕಿದೆಯಲ್ಲ ಪ್ರಿನ್ಸಿಪಲ್ ಸರ್ ಹತ್ರ, ಅಲ್ಲೋತ್ರ ಹೋಗಿ ಸರ್ ನಮಗೆ ಆ ಶಾಲೆಯಲ್ಲಿ ಯಾರ್ಯಾರ ಮಕ್ಕಳು ಆ ಕಡೆಯಿಂದ ಈ ಕಡೆ ಬರೋರು ಇದ್ರೆ ಅವರಿಗೆ ನಾವು ಅಲ್ಲಿ ಹೋಗ್ತೀವಿ, ಆತರ ಇಂಟರ್ಚೇಂಜ್ ಏನಾರ ಮಾಡಕ್ ಅವಕಾಶ ಇದೆಯಾ ಅಂತ ಆ ಪ್ರಿನ್ಸಿಪಲ್ ಜೊತೆ ನೀವು ಮಾತಾಡಿ ಸರಿ ಮಾಡ್ಕೊಳ್ಳಿ. ಸಿಕ್ಕಿರೋ ಸೀಟ್ನ, ಸಿಕ್ಕಿರೋ ಅವಕಾಶನ ಮತ್ತೆ ಮಿಸ್ಯೂಸ್ ಮಾಡ್ಕೋಬೇಡಿ, ಮತ್ತೆ ಅವಕಾಶ ಸಿಗಲ್ಲ. ಹುಷಾರು. 29ನೇ ಸರ್ ಮತ್ತೆ ನಾನು 1ನೇ ತಾರೀಕು 2ನೇ ತಾರೀಕು ಹೋಗಿ ಕೇಳ್ತೀನಿ ಅಂದ್ರೆ ಅವಾಗ ಇರಲ್ಲ, ನಿಮ್ಮ ಸೀಟು ಕ್ಯಾನ್ಸಲ್ ಆಗಿ ಬೇರೆ ಮಕ್ಕಳನ್ನ ತಗೊಂಡ್ಬಿಡ್ತಾರೆ. ದಯವಿಟ್ಟು ಕೊಟ್ಟಿರುವ ಡೇಟ್ 29 ಮತ್ತು 29/4/2025 ಒಳಗೆ ನೀವು ಅಡ್ಮಿಷನ್ ಮಾಡ್ಕೊಳೋದು ಒಳ್ಳೆಯದು. ಎಸ್, ಹಾಗಾದ್ರೆ ಇದು ಇಷ್ಟು ಮಾಹಿತಿ ಇದೆ ಅಲ್ವಾ? ಹಾಗಾದ್ರೆ ಬನ್ನಿ ಈಗ ನಾವು ನೋಡ್ಬೇಕಾಗಿರೋದು ಇನ್ನು ಇಂಪಾರ್ಟೆಂಟ್ ಮಾಹಿತಿ ಅಂದ್ರೆ ಸರ್ ಲೀಸ್ಟ್ ಹೇಗ್ ನೋಡೋದು. ಲೀಸ್ಟ್ ನೋಡ್ರಿ, ಫಸ್ಟ್ ಮೇಲ್ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡ್ರಿ. ಈಗ ಇದನ್ನ ಕ್ಲಿಕ್ ಮಾಡಿದಾಗ ನೋಡ್ರಿ ಎಷ್ಟು ಜಿಲ್ಲೆಗಳು ಬರ್ತಾವೆ, ಬರೋ ಎಲ್ಲಾ ಜಿಲ್ಲೆಗಳದ್ದು ಹೆಸರು ಕಾಣ್ತಾ ಇದೆ. ಹಾಗಾದ್ರೆ ನಮ್ದು ಯಾವ ಡಿಸ್ಟಿಕ್ ಅದನ್ನ ಕ್ಲಿಕ್ ಮಾಡ್ರಿ. ಫಾರ್ ನಮ್ಮ ಎಕ್ಸಾಂಪಲ್ ಸರ್ ನಮ್ದು ಚಿಕ್ಕಮಂಗ್ಳೂರು ಅಂತ ಕಾಣೋಣ. ಎಲ್ಲಿದೆ ಅದು ಚಿಕ್ಕಮಂಗ್ಳೂರು? ನಮ್ಮ ಡಿಸ್ಟಿಕ್ ದಾವಣಗೆರೆ, ಬಟ್ ನಾ ಚಿಕ್ಕಮಂಗ್ಳೂರ್ದು ಓಪನ್ ಮಾಡಿದೆ. ಇದನ್ನ ಓಪನ್ ಮಾಡಿಬಿಟ್ರೆ ಈ ತರ ಕಾಣುತ್ತೆ. ಕೆಲವು ಮೊಬೈಲಲ್ಲಿ ಓಪನ್ ಮಾಡಿಬಿಟ್ರೆ ಹೆಸರು ಮಾತ್ರ ಕಾಣುತ್ತೆ, ಇಲ್ಲಿ ಯಾವ ಸ್ಕೂಲಿಗೆ ಏನು ಎಂತ ಕಾಣಲ್ಲ. ಇದು ಈ ತರ ಒಂದು ಎರರ್ ಆಗ್ತಿದೆ. ಅವಾಗ ನೀವೇನ್ ಮಾಡ್ರಿ, ಡೌನ್ಲೋಡ್ ಮಾಡ್ಕೊಳ್ರಿ. ಡೌನ್ಲೋಡ್ ಮಾಡ್ಕೊಂಡು ಸೇವ್ ಮಾಡ್ಕೊಳ್ರಿ. ಎಸ್, ಸೇವ್ ಮಾಡ್ಕೊಂಡ್ರ ಆಮೇಲೆ ಅದನ್ನ ಓಪನ್ ಮಾಡಿ ನೋಡ್ರಿ. ನಿಮಗೆ ಏನ್ ಕಾಣತ್ತಪ್ಪ ಅಂದ್ರೆ ಇಲ್ಲಿ ನೋಡಿ, ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ. ಚಿಕ್ಕಮಂಗ್ಳೂರ್ದಲ್ವಾ ನಾವೀಗ ಓಪನ್ ಮಾಡಿದ್ದು? ಎಸ್, ನಾನಾಗ್ಲೇ ದಾವಣಗೆರೆದು ನಮ್ದು ಇದ್ರದ್ದು ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ವಿ. ಈಗ ನೋಡಿ, ಎಸ್ ಚಿಕ್ಕಮಂಗ್ಳೂರ್ದು ಓಪನ್ ಆಗಿದೆ. ದಾವಣಗೆರೆ, ನಾನು ದಾವಣಗೆರೆದು ಓಪನ್ ಮಾಡಿ ತೋರ್ಸೋಣ. ಎಸ್, ದಾವಣಗೆರೆ ಓಪನ್ ಆಗ್ತಿದೆ ಅಲ್ವಾ? ಎಸ್, ನೀವು ಮೊಬೈಲಲ್ಲೂ ನೋಡ್ಬೋದು, ಸಿಸ್ಟಮ್ ಅಲ್ಲೂ ನೋಡ್ಬೋದು. ನೋಡ್ರಿ, ದಾವಣಗೆರೆದು ಫಸ್ಟ್ ರೌಂಡ್ 6th ಎಂಟ್ರೆನ್ಸ್ ಎಕ್ಸಾಮ್ 25-26 ಅಲಾಟೆಡ್ ಲಿಸ್ಟ್ ರೌಂಡ್ 1. ಓಕೆನಾ? 21ನೇ ತಾರೀಕಿಗೆ ಬಿಟ್ಟಿದ್ದಾರೆ. ಇದು ಎಷ್ಟು ಕೂಡ ಒಂದೊಂದು ಸ್ಕೂಲಲ್ಲಿ ಎಷ್ಟೇ ಜನ ತಗೊಂಡಿದ್ದಾರೆ, ಯಾರ್ಯಾರಿಗೆ ಸೀಟ್ ಸಿಕ್ಕಿದೆ, ಈಗ ನಿಮ್ಮ ಹೆಸರು ಇದೆಯಾ ಹುಡುಕ್ಬೇಕು. ಎಲ್ಲೆಲ್ಲಿ ಕಾಕ್ನೂರ್ ಇದೆ, ಯಾವ್ದು ಶಾಲೆ ಇದು? ಕಾಕ್ನೂರ್ ಶಾಲೆನಾ? ಇಲ್ಲಿ ನೋಡಿ, ಹಂಸಿಕಾ ಧಾನಾವತ್ ಕೆ, ಇವ್ರು ನಮ್ ಸ್ಟೂಡೆಂಟೆ. ಹಂಸಿಕಾ ಧಾನಾವತ್ ಕೆ ಏನಿದಾರಲ್ಲ ಅವರು ನಮ್ ಸ್ಟೂಡೆಂಟೆ. ಎಲ್ಲಿದೆ ಅದು? ಇಲ್ಲಿದೆ ನೋಡಿ, ಹಂಸಿಕಾ ಧಾನಾವತ್ ಕೆ. ಅದ್ರ ಕೆಳಗಡೆ ಪೂರ್ಣಿಮಾ ಬಾಯಿ ಆರ್, ಇದು ನಮ್ ಸ್ಟೂಡೆಂಟೆ. ಇನ್ನೊಬ್ರು ಇದಾರೆ ಇಲ್ಲಿ ನಂದಿನಿ ಎಸ್, ಇವರು ಕೂಡ ನಮ್ ಸ್ಟೂಡೆಂಟೆ. ನೋಡಿ, ದಾವಣಗೆರೆ ಡಿಸ್ಟಿಕ್ ಅಲ್ಲಿ ಈ ಒಂದೇ ಶಾಲೆಗೆ 3 ಜನ ನಮ್ಮ ಶಾಲೆ ನಮ್ಮ ಕೋಚಿಂಗ್ ಸೆಂಟರ್ ಮಕ್ಕಳೇ ಆಯ್ಕೆ ಆಗಿದ್ದಾರೆ. ಅದು ಖುಷಿ ವಿಚಾರ. ಇನ್ನು ಬಹಳ ಜನ ಇದ್ದಾರೆ, ನೋಡುವ, ಅದು ಹೋಗ್ತಾ ಹೋಗ್ತಾ ಅವ್ರು ಹುಡುಕ್ತಿವಿ. ಆದ್ರೆ ಈಗ ನಾನು ನಿಮಗೆ ಜಸ್ಟ್ ರೆಫರೆನ್ಸಿಗೆ ಹೇಳ್ತಿದ್ವಿ. ಸರ್ ಇನ್ನೂ ನಮಗೆ ಸರಿಯಾಗಿ ಹಿಂಗ್ ಹೆಸರು ಹುಡುಕಕ್ ಬರಲ್ಲ ಅಂದ್ರೆ ಈ ತರ ಫೈಂಡ್ ಅಂತ ಇರುತ್ತೆ. ಈ ತರ ಚಿತ್ರ ಇರುತ್ತೆ ನೋಡ್ರಿ, ಮೇಲ್ಗಡೆ ತೋರಿಸ್ತಿದ್ದೀನಿ ನೋಡ್ರಿ ನಾನು. ಈ ತರ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ರಿ. ಅಲ್ಲಿ ಬರೀರಿ ಏನಂತ ನೋಡಿ, ನಂದಿನಿ ಅಂತ ಇರುತ್ತೆ. ಎಸ್, ಅದಕ್ಕೆ ಸರ್ಚ್ ಕೊಡ್ರಿ. ಎಷ್ಟು ಜನ ಇದಾರೆ ನಂದಿನಿ ಅಂತ? ಸರ್ಚ್ ಕಂಪ್ಲೀಟ್. ನಂದಿನಿ ಹೆಸರು ತಪ್ಪಾಗಿದೆ ಅಲ್ವಾ? ಇದೆಯಾ? ಎಸ್, ನಂದಿನಿ ಎಸ್ ಅಂತ ಇದೆ. ಈಗ ಎಲ್ಲಿದೆ ಅದು ನಂದಿನಿ ಎಸ್? ಅದು ಅದೇನಾಗಿರುತ್ತೆ, ಹೈಲೈಟ್ ಆಗಿರುತ್ತೆ. ನಂದಿನಿ ಎಸ್ ಅಂತ ಆಲ್ರೆಡಿ ಹೈಲೈಟ್ ಆಗಿದೆ ಅಲ್ವಾ? ಈಗ ನಾನೇನ್ ಮಾಡ್ತೀನಿ, ಪ್ರಾರ್ಥನಾ ಅಂತ ಬರೀತೀನಿ. ಪ್ರಾರ್ಥನಾ. ಎಸ್, ಎಷ್ಟು ಜನ ಇದ್ದಾರೆ ಪ್ರಾರ್ಥನಾ ಅನ್ನೋರು? ನೋಡಿ, ಇಷ್ಟು ಜನ ಇದ್ದಾರೆ. ಅವರೆಲ್ಲಿದ್ದಾರೆ ನೋಡ್ರಿ. ಹಿಂಗ್ ನಾವು ರೋಟೇಟ್ ಮಾಡ್ಕೊಂತ ಹೋದ್ರೆ ನೋಡ್ರಿ, ಅವ್ರು ಹೈಲೈಟ್ ಆಗಿದೆ ನೋಡ್ರಿ. ಇದನ್ನ ನಾನು ಮಾಡಿರ್ಲಿಲ್ಲ, ಅದೇ ಹೈಲೈಟ್ ಆಗಿದೆ ಅಲ್ವಾ? ಎಸ್, ಎಲ್ಲೆಲ್ಲಿದ್ದಾರೆ ನೋಡ್ಕೊಳ್ರಿ. ಈಗ ಅವರವರೇ ಕಾಣ್ತಿರ್ತಾವ ಪ್ರಾರ್ಥನಾ ಅಂತ. ನೋಡಿ, ಇಲ್ಲೊಂದು ಪ್ರಾರ್ಥನಾ ಎಂ ಅಂತ ಐತೆ, ಇಲ್ಲಿ ಪ್ರಾರ್ಥನಾ BH ಅಂತ ಇದೆ, ಪ್ರಾರ್ಥನಾ ವಿ. ಈ ಪ್ರಾರ್ಥನಾ BH ಅವರು ಕೂಡ ನಮ್ಮ ಸ್ಟೂಡೆಂಟ್ಸೇ. ಪ್ರಾರ್ಥನಾ ಕೆ ಅಂತ ಇದೆ. ಹೀಗೆ ಎಲ್ಲಿ ನಿಮ್ಮ ಹೆಸರಿರುತ್ತೋ ಅದು ಹೈಲೈಟ್ ಆಗಿರುತ್ತೆ. ಈಗ ಗೊತ್ತಾಯ್ತಲ್ವಾ ಹೇಗೆ ನಾವು ಲೀಸ್ಟ್ ನ ನೋಡಬಹುದು ಅಂತ. ಇದಕ್ಕಿಂತ ಇನ್ನು ಒಂದು ಬಹಳ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಏನಂದ್ರೆ ನೋಡಿ, ನಾವು ಈಗ ಯಾರೆಲ್ಲ ಈಗ ಯಾರೆಲ್ಲ ನೀವು
ನಿಮ್ಮ ಮಕ್ಕಳು 2ನೇ ತರಗತಿ ಓದ್ತಿದ್ದಾರೆ. ಎಷ್ಟನೇ ತರಗತಿ? 2ನೇ ತರಗತಿ ಓದ್ತಿದ್ದಾರೆ, 3ನೇ ತರಗತಿ ಓದ್ತಿದ್ದಾರೆ ಮತ್ತು 4ನೇ ತರಗತಿ ಓದಿ ಈಗ 5ನೇ ತರಗತಿಗೆ ಹೋಗ್ತಿರುವಂತ ಮಕ್ಕಳುಗಳಿಗೆ ಸುವರ್ಣ ಅವಕಾಶ ಏನಪ್ಪಾ ಅಂದ್ರೆ, ಯಾರಿಗೆಲ್ಲ ನಮ್ಮ ಕೋಚಿಂಗ್ ಸೆಂಟರ್ಗಳು ಹತ್ರದಲ್ಲಿದ್ದಾವೆ ಅವರೆಲ್ಲ ನೀವು ಕೋಚಿಂಗ್ ಸೆಂಟರ್ಗೆ ಬಂದೇ ಓದ್ಬೋದು. ಸರ್ ಯಾರಿಗೆ ನೀವು ಈಗ ಆಲ್ರೆಡಿ ನಡೀತಾ ಇದೆ, ಏನೇನ್ ಕೋರ್ಸ್ ನಡೀತಿದೆ ಅಂತ ಹೇಳ್ತೀನಿ. 2 ತಿಂಗಳ ಸಮ್ಮರ್ ಕೋರ್ಸ್ ನಡೀತಾ ಇದೆ. ಈಗ 2 ಮಂತ್ ಫುಲ್ ಕೋರ್ಸ್ ಅಂತಾನೆ ಮಾಡ್ತೀವಿ. 2 ಮಂತ್ ಕೋರ್ಸ್ ನಡೀತಾ ಇದೆ. ಇದಾದ್ಮೇಲೆ 1 ಇಯರ್ ಕೋರ್ಸ್ ಈಗ ನಿಮಗೆ ಆಲ್ರೆಡಿ ಜೂನ್ ಇಂದ ಈಗ್ಲಿಂದಾನೇ ಸ್ಟಾರ್ಟ್ ಆಗಿದೆ. ಅದು ಜೂನ್ ಇಂದನೂ ಕೂಡ ಅಡ್ಮಿಷನ್ಸ್ ನಡೀತಿರ್ತಾವ. ಅದಕ್ಕೆ ಯಾವುದು 1 ಇಯರ್ ಕೋರ್ಸಿಗೆ ನವೋದಯ ಮತ್ತೆ ಸೈನಿಕಿಗೆ. ಸರಿನಾ? ನಮ್ಮ ಕೋಚಿಂಗ್ ಅಕಾಡೆಮಿಯಲ್ಲಿ ಸಿಗುವಂತ ಫೆಸಿಲಿಟೀಸ್ಗಳು ಹೇಳ್ತೀನಿ ನಾನು. ಇದಾದ್ಮೇಲೆ ಇನ್ನೊಂದು ಬಡ ವಿದ್ಯಾರ್ಥಿಗಳ ಮನೆ ಕೋಚಿಂಗ್ ಅಂತ ಒಂದು ಕಾನ್ಸೆಪ್ಟ್ ಅಂಡರ್ ಅಲ್ಲಿ, ಬಡ ವಿದ್ಯಾರ್ಥಿಗಳ ಮನೆ ಕೋಚಿಂಗ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಬಡ ವಿದ್ಯಾರ್ಥಿಗಳ ಮನೆ ಕೋಚಿಂಗ್ ಅನ್ನೋ ಒಂದು ಕಾನ್ಸೆಪ್ಟ್ ನ ಆಧಾರದ ಮೇಲೆ ನಾನೇನ್ ಮಾಡಿದ್ದೀನಿ, ಆನ್ಲೈನ್ ಕ್ಲಾಸಸ್ ಗಳನ್ನ ತಗೊಂಡಿದ್ದೀನಿ. ಮನೆ ಕೋಚಿಂಗ್ ಇದು ಏನಪ್ಪಾ ಅಂದ್ರೆ ವಿಶೇಷ, ದುಡ್ಡಿರೋರು ಎಲ್ ಬೇಕಾದ್ರೂ ಕೋಚಿಂಗ್ ಸೆಂಟರ್ ಕಳಿಸಿ ಓದಿಸ್ತಾರೆ ಅಲ್ವಾ. ದುಡ್ಡಿರೋರು ಒಂದಲ್ಲ ಇನ್ನೊಂದು ಕೋಚಿಂಗ್, ಇನ್ನೊಂದಲ್ಲ ಇನ್ನೊಂದು ಕೋಚಿಂಗ್ ಎಲ್ಲರೂ ಕಳಿಸಿ ಓದಿಸ್ತಾರ ಅವರು ಅಲ್ವಾ. ಆದ್ರೆ ದುಡ್ಡು ಇಲ್ಲದೆ ಇರೋರು ಅಂದ್ರೆ ಬಡ ವಿದ್ಯಾರ್ಥಿಗಳು ಕೂಲಿನಲ್ಲಿ ಮಾಡ್ಕೊಂಡು ಓದ್ತಿರ್ತಾರೆ, ಗೌರ್ಮೆಂಟ್ ಶಾಲೆಯಲ್ಲಿ ಓದ್ತಿರ್ತಾರೆ, ಹಮಾಲಿ ಕೆಲಸ ಮಾಡ್ಕೊಂಡು ಓದ್ತಿರ್ತಾರೆ, ಯಾವ್ದೋ ಫ್ಯಾಕ್ಟ್ರಿಗಳಲ್ಲಿ ಕೂಲಿ ಕೆಲಸ ಮಾಡ್ಕೊಂಡು ಓದ್ತಿರ್ತಾರೆ, ಮನೆ ಕೆಲಸ ಆದ್ರೆ ಬಿಲ್ಡಿಂಗ್ ಕಟ್ತಿರ್ತಾರಲ್ಲ ಅಲ್ಲಿ ಕೂಲಿ ಕೆಲಸ ಮಾಡ್ಕೊಂಡು ಓದ್ತಿರ್ತಾರೆ, ತರಕಾರಿ ರೋಡ್ ಮೇಲೆ ಗಾಡಿ ಇಟ್ಕೊಂಡು ತರಕಾರಿ ಮಾಡ್ತಿರ್ತಾರಲ್ಲ ಅಂತವ್ರ ಮಕ್ಕಳು ಓದ್ತಿರ್ತಾರೆ. ಅಂತವ್ರ ಮಕ್ಕಳು ನವೋದಯ ಶಾಲೆಯಲ್ಲಿ ಓದ್ಬಾರ್ದ? ಅಂತ ಮಕ್ಕಳು ನವೋದಯ ಶಾಲೆಗೆ ಒಂದು ಅವಕಾಶ ಸಿಗತ್ತಲ್ವಾ? ಅಂತವ್ರ ಮಕ್ಕಳು ಹೋದ್ರೆ ನನಗೆ ಇನ್ನೂ ಬಹಳ ಖುಷಿ. ಯಾಕೆ ಹೇಳ್ರಿ, ನಾನೊಬ್ಬ ಟೀಚರ್ ಆಗಿ ಅಂತ ಮಕ್ಕಳು ಸೆಲೆಕ್ಷನ್ ಆದಾಗ ಇನ್ನೂ ಖುಷಿ ಪಡ್ತೀನಿ. ಯಾಕಂದ್ರೆ ದುಡ್ಡಿರೋ ಅಂತ ಪೇರೆಂಟ್ಸ್ ಗಳಿಗೆ ನವೋದಯ ಸಿಗ್ಲಿಲ್ಲ, ಸೈನಿಕ್ ಸಿಗ್ಲಿಲ್ಲ, ಇನ್ನೊಂದು ಯಾವ್ದೋ ಪ್ರೈವೇಟ್ ಶಾಲೆಯಲ್ಲಿ ಲಕ್ಷಾಂತರ ರೂಪಾಯಿ ಕಟ್ಟು ಅವ್ರು ಓದಿಸ್ಕೊಂತಾರೆ, ಒಳ್ಳೆ ಎಜುಕೇಶನ್ ಸಿಗುತ್ತೆ ಅವರಿಗೆ. ಆದ್ರೆ ಯಾರೆಲ್ಲ ಈ ತರ ನನ್ನ ಬಡ ವಿದ್ಯಾರ್ಥಿಗಳು ಓದೋ ಎಬಿಲಿಟಿ ಇರತ್ತೆ, ಆದ್ರೆ ಓದ್ಸಕ್ಕೆ ಮನೆಯಲ್ಲಿ ಸಮಸ್ಯೆ ಇರುತ್ತೆ, ತಂದೆ ತಾಯಿ ತಪ್ಪು ಅಂತಲ್ಲ, ಅವ್ರಿರೋ ಪರಿಸ್ಥಿತಿನೇ ಹಾಗಿರುತ್ತೆ. ಅಂಥದ್ರಲ್ಲಿ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಒಳ್ಳೆ ಎಜುಕೇಶನ್ ಕೊಡ್ಸಕ್ ಟ್ರೈ ಮಾಡ್ತಿರ್ತಾರೆ. ಆದ್ರೂ ಕೂಡ ಲಕ್ಷಾಂತರ ರೂಪಾಯಿ ಕಟ್ಟಿ ಕೋಚಿಂಗ್ ಶಾಲೆಯಲ್ಲಿ ಓದ್ಸಕ್ ಆಗಲ್ಲ ಅನ್ನೋ ಪೇರೆಂಟ್ಸಿಗೆ ಕೇವಲ 1 ವರ್ಷಕ್ಕೆ 3,000 ರೂಪಾಯಿ, 1 ವರ್ಷಕ್ಕೆ 3,000 ರೂಪಾಯಿಯಲ್ಲಿ ಅಂದ್ರೆ ತಿಂಗಳಿಗೆ ನಿಮಗೆ ನೋಡ್ರಿ, ಇಲ್ಲಿಂದ 10 ತಿಂಗಳು ಇರತ್ತೆ ನಿಮಗೆ, ಕೇವಲ ತಿಂಗಳಿಗೆ 300 ರೂಪಾಯಿ ಬೀಳತ್ತೆ ನಿಮಗೆ. ಇಷ್ಟು ಕಟ್ಟಿ ನೀವು ಓದಿಸ್ಲಿಲ್ಲ ಅಂದ್ರೆ, ಇಷ್ಟು ಫೀಸ್ ನಿಮ್ ಕಟ್ಟಿ ಇಷ್ಟು ಕಡಿಮೆ ಬೆಲೆಯಲ್ಲಿ ತಿಂಗಳಿಗೆ 300 ರೂಪಾಯಿಗೆ ನವೋದಯ ಮತ್ತೆ ಸೈನಿಕ್ ಕೋಚಿಂಗ್ ಮಾಡ್ತಿರೋ ಕರ್ನಾಟಕದ ಏಕೈಕ ಕೋಚಿಂಗ್ ಸೆಂಟರ್ ಅಂದ್ರೆ ಅದು ನಮ್ಮ LKS ಅಕಾಡೆಮಿ. LKS ನೋಡ್ರಿ, ಈ ತರದೊಂದು ಇಲ್ಲಿ ನಿಮಗೆ ಕಾಣ್ತಿದೆಯಲ್ವಾ, ಈ ತರದೊಂದು ಪ್ಲೇ ಸ್ಟೋರ್ ನಲ್ಲಿ LKS ಅಕಾಡೆಮಿ ಅಂತ ಒಂದು ಆ್ಯಪ್ ಇದೆ. ಆ ಆ್ಯಪ್ ನ ನೀವು ಡೌನ್ಲೋಡ್ ಮಾಡ್ಕೊಂಡು ಅಲ್ಲಿ ನಿಮಗೆ ಈ ತರದೊಂದು ಚಿತ್ರ ಕಾಣುತ್ತೆ, ಅಲ್ಲಿ ಬೈ ಮಾಡ್ಕೊಂಡ್ರಿ ನೀವು 1 ವರ್ಷದವರೆಗೂ ನಾನು ಮಾಡೋ ಪ್ರತಿಯೊಂದು ಕ್ಲಾಸಸ್ಸು ನೋಡಿ, ಯೂಟ್ಯೂಬ್ ಅಲ್ಲಿ ಕ್ಲಾಸ್ ಮಾಡಿದೀನಿ, ನಾನು ಪಾಠ ಮಾಡಿದೀನಿ, ಅದನ್ನೆಲ್ಲ ನೀವು ಅಲ್ಲಿ ಏನಾಗತ್ತೆ, ಎಲ್ಲೋ ಒಂದೊಂದು ಚಾಪ್ಟರ್ಗಳು ಮಿಕ್ಸ್ ಆಗಿರ್ತವೆ. ಆದ್ರೆ ಇದು ಹಂಗಲ್ಲ, ಪ್ರತಿದಿನ ಲೈವ್ ಕ್ಲಾಸ್ ಇರುತ್ತೆ, ಪ್ರತಿದಿನ ಲೈವ್ ಕ್ಲಾಸ್, ವಾರಕ್ಕೊಂದು ಟೆಸ್ಟ್ ಇರುತ್ತೆ, ದಿನಾ ಸಂಜೆ ಮನೆಯಲ್ಲಿ 1 ಗಂಟೆ ಟ್ಯೂಷನ್ ಮಾಡಿದಂಗೆ ಮನೆ ಕೋಚಿಂಗ್ ಅನ್ನೋ ಕಾನ್ಸೆಪ್ಟ್ ಇದು. ಏನ್ ಮಾಡಿದೀನಿ, ಪ್ರತಿದಿನ 1 ಗಂಟೆ ಪೇರೆಂಟ್ಸ್ಗಳು ದಯವಿಟ್ಟು ನೀವು ಏನೇ ಕೆಲಸ ಮಾಡ್ಕೊಂಬರ್ರಿ, 1 ಗಂಟೆ ಮಕ್ಕಳ ಮುಂದೆ ಕೂತ್ಕೊಂಡ್ಬಿಟ್ಟು ಆಯ್ತ್ರಪ್ಪ ಧನಂಜಯ ಸರ್ ಕ್ಲಾಸ್ ಮಾಡ್ತಿದ್ದಾರೆ, ನವೋದಯ ಕ್ಲಾಸು ನೋಡು, ಸ್ಕೂಲ್ ಸಿಲೆಬಸ್ ಜೊತೆನೂ ಕೂಡ ಇದನ್ನು ಕೂಡ 1 ಗಂಟೆ ದಿನ 1 ಗಂಟೆ ಕೇಳ್ರಿ. ಆ ಮಗುವಲ್ಲಿ ಈ ಎಬಿಲಿಟಿ ಇದ್ರೆ, ಆ ಮಗುಗೆ ನಾನು ನವೋದಯ ಸೇರ್ಬೇಕನ್ನೋ ಆಸೆ ಇದ್ರೆ 100% ನಾನು ಹೇಳ್ದಂಗೆ ಫಾಲೋ ಅಪ್ ಮಾಡ್ಕೊಂಡು ಕರೆಕ್ಟಾಗಿ ಓದ್ಕೊಂತ ಬಂದ್ರೆ 100% ಸೀಟ್ ಸಿಗುತ್ತೆ. ನಾ ಹೇಳೋದೊಂದೇ, ಪ್ರಯತ್ನ ಪಟ್ರಿ ಯಾವುದು ಕೂಡ ಅಸಾಧ್ಯ ಅಲ್ಲ. ಅರ್ಜುನ ಕಲ್ತಿರೋ ಶಬ್ದವೇದಿ ವಿದ್ಯೆನ ಏಕಲವ್ಯ ಕಾಡಲ್ಲಿದ್ದು ದ್ರೋಣಾಚಾರ್ಯ ಮೂರ್ತಿ ಮಾಡ್ಕೊಂಡು ಕಲ್ತಿದ್ದು ಅಲ್ವಾ. ದ್ರೋಣಾಚಾರ್ಯ ಅಲ್ಲಿ ಆಶ್ರಮದಲ್ಲಿ ಕಲ್ತಿದ್ದು ಅರ್ಜುನ, ಆದ್ರೆ ಕಾಡಲ್ಲಿ ಕಲ್ತಿದ್ದು ಅಭಿಮನ್ಯು. ನನಗ್ ಬೇಕಾಗಿರೋ ಅಭಿಮನ್ಯು ಅಂತ ಸ್ಟೂಡೆಂಟ್ಸ್ಗಳು ಕಷ್ಟಪಟ್ಟು ಬೇಕು ಅಂದ್ರೆ ಕಲೀಲೇಬೇಕು. ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ನಮ್ಮ ಹೆಸರಿರ್ಬೇಕು. ಯಾರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕೋಚಿಂಗ್ ಸೆಂಟರ್ ಹೋಗಿ ಅವ್ರ ಕೈಲಿ ಸೆಲೆಕ್ಷನ್ ಮಾಡಕ್ ಆಗದಿರೋರು ಕೇವಲ 3,000 ರೂಪಾಯಿನಲ್ಲಿ ನೀವು ಓದಿ ನೀವು ಸೆಲೆಕ್ಷನ್ ಆದ್ರೆ ಅದಕ್ಕಿಂತ ಹೆಮ್ಮೆ ಇನ್ನೊಂದಿರುತ್ತೆ. ನಾನು ಕ್ಲಾಸ್ ಮಾಡಿದ್ದಕ್ಕೊಂದು ಸಾರ್ಥಕತೆ ಅಲ್ವಾ. ನಾ ಹೇಳೋದಿಷ್ಟೇ, ಯಾರಿಗೆಲ್ಲ ಓದ್ಬೇಕು ಅಂತ ಆಸೆ ಇದೆ, ಯಾರ ಪೇರೆಂಟ್ಸಿಗೆ ನಮ್ಮ ಮಗುನ ಒಳ್ಳೆ ಶಾಲೆಗೆ ಸೇರಿಸ್ಬೇಕು ಬಟ್ ನನ್ನ ಕೈಲಿ ಅಷ್ಟೊಂದು ದುಡ್ಡು ಖರ್ಚು ಮಾಡಿ ಹೊರಗಡೆ ಕಳ್ಸಕ್ಕಾಗಲ್ಲ ಅನ್ನೋರು ಯಾರು ಪೇರೆಂಟ್ಸ್ ಇದ್ದೀರಿ, ದಯವಿಟ್ಟು 1 ಇಯರ್ ಕೋರ್ಸ್ ಏನಿದೆ ಅದನ್ನ ನೀವು ತಗೊಂಡು ನೀವು 1 ಇಯರ್ ಡೈಲಿ 1 ಗಂಟೆ ನೀವು ಪ್ರಾಕ್ಟೀಸ್ ಮಾಡಿಸಿದ್ದೇ ಆದ್ರೆ 100% ರಿಸಲ್ಟ್ ಸಿಗೋದ್ರಲ್ಲಿ ಡೌಟೇ ಇಲ್ಲ. ಆಯ್ತಾ. ಈ ಒಂದು ಅವಕಾಶನ ಖಂಡಿತ ಬಳಸ್ಕೊಳ್ಳಿ.
ಬಳಸ್ಕೊಂಡ್ರೆ ಬಹಳ ನಿಮ್ಮ ಮಕ್ಕಳ ಭವಿಷ್ಯ ಬೇರೆ ಕಡೆನೇ ಇರುತ್ತೆ. ನೋಡಿ, ನವೋದಯ ಸೈನಿಕ ಶಾಲೆಗೆ 2 ವರ್ಷ ಕೋಚಿಂಗ್ ಕಳಿಸ್ತಾರೆ, ಲಕ್ಷಾಂತರ ರೂಪಾಯಿ ದುಡ್ಡು ಖರ್ಚು ಮಾಡ್ತಾರೆ. ಯಾಕೆ ಅಂದ್ರೆ ಅಲ್ಲಿದೆ ಕ್ವಾಲಿಟಿ ಆಫ್ ಎಜುಕೇಶನ್ ಅಷ್ಟು ಚೆನ್ನಾಗಿದೆ, ಫ್ರೀ ಆಫ್ ಸರ್ಕಾರದವ್ರು ಕೊಡ್ತಿದ್ದಾರೆ. ಅದನ್ನ ಬಳಸ್ಕೊಳ್ರಿ. ನಾನ್ ಕೊಡಲ್ಲ, ಇನ್ನೊಬ್ರು ಕೊಡಲ್ಲ, ಓಕೆನಾ? ನೋಡಿ, ನಾನು ಫ್ರೀ ಕ್ಲಾಸ್ ಮಾಡ್ಬಿಡ್ತಿದ್ದೆ. ಯಾಕೆ 3,000 ರೂಪಾಯಿ ಇಟ್ಟಿಂಗ್ ಗೊತ್ತಾ? ಫ್ರೀ ಕ್ಲಾಸ್ ಮಾಡಿದ್ರೆ ಅದಕ್ಕೆ ವ್ಯಾಲ್ಯೂ ಇರಲ್ಲ. ನಾನು ಕೂಡ ಸೀರಿಯಸ್ ಆಗಿ ತಗೋಣ, ಯಾಕಂದ್ರೆ ನಾನು ಮಾಡ್ತಿರೋದು ಫ್ರೀ ಅಲ್ವಾ ಅನ್ಸತ್ತೆ. ಇನ್ನು ನೀನ್ ಫ್ರೀ ಆಗಿ ಕ್ಲಾಸ್ ಕೇಳ್ತಿದ್ದೀರಾ ಅಂದ್ರೆ ನಿಮಗೆ ಲೇಜಿ, ಫ್ರೀ ಅಲ್ವಾ, ದುಡ್ಡು ಕಟ್ಟಿರಲ್ಲ, ಫ್ರೀ ಅನ್ನೋ ಒಂದು ಲೇಜಿ ಬರಬಾರ್ದು. ಅದಕ್ಕೆ ಫ್ರೀ ಆಗಿ ಬಂದಿದ್ದು ಯಾವುದು ನಮ್ಮ ಹತ್ರ ಉಳಿಯಲ್ಲಂತೆ. ಅದಕ್ಕೋಸ್ಕರ ಮಿನಿಮಮ್ ಪ್ರೈಸ್, ಕನಿಷ್ಠ ಕೂಲಿ ಮಾಡೋರು ಕೂಡ ಕಟ್ಟಿ ಓದಿಸುವಂತ ಪ್ರೈಸ್ ನ ನಾನು ನಿಮಗೆ ಇಟ್ಟಿದ್ದೀನಿ. ಸಿಟಿಯಲ್ಲೇ ಓದಿರೋ ಮಕ್ಕಳು ದೊಡ್ಡ ದೊಡ್ಡ ಹುದ್ದೆಗೆ ಹೋಗ್ಬೇಕು ಅಂತ ಏನಿಲ್ಲ. ಹಳ್ಳಿಯಲ್ಲಿ ಓದಿ ಇವತ್ತು ದೊಡ್ಡ ದೊಡ್ಡ ಹುದ್ದೆಗಳಲ್ಲಿರೋ ತುಂಬಾ ಜನ ಇದ್ದಾರೆ. ಆ ವಿದ್ಯಾರ್ಥಿಗಳ ಆ ಒಂದು ಗುಂಪಲ್ಲಿ ನಮ್ಮ ಮಕ್ಕಳು ಬರಲಿ. ಈಗ ನಾ ಹೇಳೋದಷ್ಟೇ, ಯಾರಿಗೆಲ್ಲ ಆಸಕ್ತಿ ಇದೆ ನಮ್ಮ ಮಕ್ಕಳನ್ನ ನಾವು ಅಂತ ಶಾಲೆಯಲ್ಲಿ ಓದಿಸ್ಬೇಕು, ದೊಡ್ಡ ವ್ಯಕ್ತಿಗಳನ್ನ ಮಾಡ್ಬೇಕು, ದುಡ್ಡು ಖರ್ಚು ಮಾಡಿ ಓದಿಸ್ಬೇಕಂತ ಏನಿಲ್ಲ. ಟ್ಯಾಲೆಂಟೆಡ್ ಇದ್ರೆ ಸಾಕು. ಇವತ್ತು ದೊಡ್ಡ ದೊಡ್ಡ ನೋಡಿ, ಅಬ್ದುಲ್ ಕಲಾಂ ಅವರು ಹುಟ್ತಾನೆ ಶ್ರೀಮಂತರಲ್ಲ, ಆದ್ರೆ ದೇಶದ ರಾಷ್ಟ್ರಪತಿ ಆದ್ರು. ಅದಕ್ಕಿಂತ ಮುಂಚೆ ಅವರು ಎಷ್ಟು ಕಷ್ಟಪಟ್ಟಿದ್ರು ಅಂತ ನಿಮಗೆ ಗೊತ್ತಿದೆಯಲ್ವಾ? ಎಷ್ಟು ಕಷ್ಟಪಟ್ಟಿದ್ರು ಅಲ್ವಾ? ಮನೆಗೆ ಹೋಗಿ ಪೇಪರ್ ಹಾಕ್ತಿದ್ರು. ಆಮೇಲೆ ಅವರು ಎಂತ ಸೈಂಟಿಸ್ಟ್ ಆದ್ರು ಅಲ್ವಾ? IIT ನಲ್ಲಿ ಓದಿದ್ರು, ಸೈಂಟಿಸ್ಟ್ ಆದ್ರು, ಆಮೇಲೆ ದೇಶದ ರಾಷ್ಟ್ರಪತಿ ಆದ್ರು, ಮನೆ ಮಾತಾದ್ರು. ಎಲ್ಲಾ ಶಾಲೆಯಲ್ಲೂ ಅಬ್ದುಲ್ ಕಲಾಂ ಅವ್ರ ಫೋಟೋ ಇದೆ ಅಲ್ವಾ? ಕಷ್ಟಪಟ್ಟು ಓದಿದ್ರೆ ದುಡ್ಡಿರೋರು ಮಾತ್ರ ಇವತ್ತು IAS ಆಫೀಸರ್, KS ಆಫೀಸರ್ ಆಗಿಲ್ರಪ್ಪ. ಓದ್ಬೇಕಂತ ಹಠ ಇರೋರು ಮಾತ್ರ ಆಗಿದ್ದಾರೆ. ಅದಕ್ಕೆ ಹೇಳೋದು, ಜ್ಞಾನ ಜಗತ್ತನ್ನ ಆಳತ್ತೆ, ದುಡ್ಡಲ್ಲ. ಓಕೆ, ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಯಾರಿಗೆಲ್ಲ ಇದ್ರ ಬಗ್ಗೆ ನಿಮಗೆ ಆಸಕ್ತಿ ಇದೆ, ಯಾರೆಲ್ಲ ಕ್ಲಾಸಿಗೆ ಜಾಯ್ನ್ ಆಗ್ಬೇಕು ಸರ್ ಅಂತೀರಿ, ನಿಮಗೇನಾದ್ರೆ ಡೌಟ್ ಇದ್ರೆ ನನ್ನ ನಂಬರ್ 9741183187ಗೆ ಕರೆ ಮಾಡಿ. ಏನಾರೇ ಮಾಹಿತಿ ಇದ್ರೆ ಅಡ್ಮಿಷನ್ ಬಗ್ಗೆ, ನಿಮ್ಗೆ ಏನಾರೇ ಡೌಟ್ ಇದ್ರೆ, ಯಾವ ತರ ಆ್ಯಪ್ ಡೌನ್ಲೋಡ್ ಮಾಡ್ಕೋಬೇಕು, ಯಾವ ತರ ಇನ್ಸ್ಟಾಲ್ ಮಾಡ್ಕೋಬೇಕು, ಅದನ್ನ ಯಾವ ತರ ಪರ್ಚೇಸ್ ಮಾಡ್ಕೋಬೇಕು ಅಂತ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಫೋನ್ ಮಾಡಿ, ನಾನು ನಿಮಗೆ ರೆಸ್ಪಾನ್ಸ್ ಮಾಡ್ತೀನಿ. ಆ ಕ್ಲಾಸಲ್ಲಿ ಇದ್ರೆ ಕೆಲವೊಂದ್ಸಲ ರಿಸೀವ್ ಮಾಡಿರಲ್ಲ, ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿರಿ, ನಾನು ಮತ್ತೆ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತೀನಿ. ಓಕೆನಾ? ಬಾಯ್. ಮತ್ತೆ ಎರಡನೇ ಹಂತದ ಏನು ಸೀಟು ಹಂಚಿಕೆ ಯಾವಾಗ ಬರುತ್ತೆ, ಎಷ್ಟು ಮಾರ್ಕ್ಸಿಗೆ ನಿಲ್ಬಹುದು ಕಟ್ ಆಫ್, ಅದರ ಬಗ್ಗೆ ಎಲ್ಲ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಬರ್ತೀನಿ. ಅಲ್ಲಿವರೆಗೂ